ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನೀವು ನೋಡಿದ್ರೆ ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಅಲ್ವಾ ಈ ಕೋ ಫ್ರೆಂಡ್ಲಿ ಇಯರಿಂಗ್ ಇರ್ಬೋದು, ನೆಕ್ಲೆಸ್ ಇರ್ಬೋದು. ಸೊ ಕಾಗದದಲ್ಲಿ ಯಾವ ರೀತಿ ಮಾಡ್ತಾರೆ, ಇದೇನು ತುಂಬ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ನಿಮಗೆಲ್ಲ ಅನಿಸ್ತಿದೆ ಅಲ್ವಾ? ಬನ್ನಿ ನೋಡೋಣ. ವೀಣಾ ಮತ್ತು ಅವರಿಗೆ ಸಾಥ್ ನೀಡುವಂಥ ಅವರ ಸೊಸೆ ಮಾಡ್ತಾ ಇದ್ದಾರೆ. ನಮಗೆ ಇಯರಿಂಗ್ ಇರ್ಬೋದು ಅಥವಾ ಫೋಟೋ ಫ್ರೇಮ್ ಮಾಡಿ ತೋರಿಸ್ತಾರೆ ಯಾವ ರೀತಿ ಮಾಡಬಹುದು ಇದು ಅಂತ. ಬನ್ನಿ ನೋಡ್ಕೊಂಡು. Namaskara, myself Divya Kulshrestha from Sugandh Creations. Me and my mother-in-law Dr. Veena Kulshrestha together work for Sugandh Creations, and we've been working in Sugandh Creations, which is our own enterprise, for the last 3 years. And handicrafts was our passion, because of which we started this art called quilling. Quilling is a relatively new art in India, and we've been following this art from some time, and we have come out with a lot of product categories like paper jewelry, photo frames, jewelry box, and a lot of utility based items. ಒಂದು ವರ್ಷದಿಂದ ವೀಣಾ ಅಮ್ಮವ್ರ ಮನೆ ಕೆಲಸ ಮಾಡ್ತಾ ಇದ್ದೀವಿ. ಈ ಪೇಪರಿಂದ ಮಾಡೋದು, ಓಲೆ ಡಿಸೈನು, ನೆಕ್ಲೆಸ್ಸು ಅದೆಲ್ಲ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹೆಣ್ಮಕ್ಳಿಗೆ ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಿಂದ ಈಸಿ ಅನಿಸುತ್ತೆ, ಏನು ಕಷ್ಟ ಆಗೋಲ್ಲ. ಸ್ವಲ್ಪ ಹೊತ್ತು ಮಾಡ್ಬೋದು, ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ತಗೊಂಡು ಹೆಣ್ಮಕ್ಳುಗಳ್ಗೆ ಅದೊಂದು ತುಂಬ ಅನುಕೂಲ ಆಗಿದೆ ಮಾಡೋದ್ರಿಂದ. ಇನ್ನಷ್ಟು ಕಷ್ಟ ಆಗೋಲ್ಲ, ಹಾಕೊಳ್ಳೋರ್ಗೂ ನೋಡೋರ್ಗೂ ತುಂಬ ಚೆನ್ನಾಗಿರುತ್ತೆ. ಫೀಲಿಂಗ್ ಅಂತ ಕರೆಸ್ಕೊಳ್ಳೋ ಈ ಆರ್ಟ್ ನಿಜವಾಗ್ಲೂ ಅದ್ಭುತವಾದಂಥ ಕ್ರಿಯೇಟಿವಿಟಿ ಅಲ್ವಾ? ಮನೇಲೇ ಕೂತ್ಕೊಂಡು ಏನಾದರೂ ಒಂದು ಮಾಡ್ತಾ ಇರುವಂಥ ಹೆಣ್ಮಕ್ಳಿಗೆ ಮತ್ತಷ್ಟು ಸ್ಫೂರ್ತಿ ನೀಡುವಂಥ ಉದ್ದೇಶ ನಮ್ಮದು. ಸೊ ಅಂಥ ಮತ್ತೊಬ್ಬ ಲೇಡಿ ಇದ್ದಾರೆ. ಚಾಕ್ಲೇಟ್ ಮೇಕಿಂಗನ್ನು ಯಾವ ರೀತಿ ಮಾಡ್ಬೋದು ಅಂತ ನಿಮ್ಗೆ ಹೇಳ್ಕೊಡ್ತಾರೆ ಚಿಕ್ಕ ಬ್ರೇಕ್ನ ನಂತರ.